ಹೊಸ ಪ್ರಾಜೆಕ್ಟ್ ನೋಡೋದಕ್ಕೆ, ಸೈಟ್ ವಿಸಿಟ್ ಮಾಡೋದಕ್ಕೆ ನೀವು ಯಾವಾಗಾದರೂ ಸರ್ಜಾಪುರ ರಸ್ತೆಯಲ್ಲಿ ವೀಕೆಂಡ್ ಡ್ರೈವ್ ಮಾಡಿದ್ದೀರಾ? ಆ ಒಂದು ಫೀಲಿಂಗ್ ನಿಮ್ಗೆ ಗೊತ್ತಿರುತ್ತೆ. ಈ ಸಾರಿ ಸಿಗ್ಬೋದು ಅನ್ನೋ ಒಂದು ನಿರೀಕ್ಷೆ. ಆದರೆ ಹೆಚ್ಚು ಸಾರಿ ಏನು ಸಿಗುತ್ತೆ ಗೊತ್ತಾ? ಬರೀ ಕ್ರೇನು, ಮಣ್ಣು, ಜೊತೆಗೆ ಪೊಸಿಷನ್ ಡೇಟು 2027 ಅನ್ನೋ ಒಂದು ಹೋರ್ಡಿಂಗ್ಸೇ ಕಾಣಿಸುತ್ತೆ. ನಾನು ಅದೇ ಪರಿಸ್ಥಿತಿಯಲ್ಲಿದ್ದೆ. ಯಾರೋ ಒಂದಿನ ಹೇಳಿದ್ರು ಒಂದು ಪ್ರಾಜೆಕ್ಟ್ ರೆಡಿ ಇದೆ ಅಂತ, ಈಗಲೇ ರೆಡಿ ಇದೆ ಅಂತ. ಹಾಗಾದರೆ ಇದು ನಿಜವಾಗ್ಲೂ ರೆಡಿ ಇದೆಯಾ? ಬನ್ನಿ ಒಳಗಡೆ ಹೋಗಿ ನೋಡೋಣ. ಮೊದಲು ಒಂದು ವಿಷಯ ಕ್ಲಿಯರ್ ಮಾಡೋಣ. ಲೊಕೇಶನ್ನು. ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ನಲ್ಲಿ ಲೊಕೇಶನ್ ಸರಿ ಇಲ್ಲ ಅಂದರೆ ಪ್ರಾಜೆಕ್ಟ್ಗೆ ಅರ್ಥ ಇರಲ್ಲ. ಸರ್ಜಾಪುರ ಏರಿಯಾ ತುಂಬ ದೂರ ಅಂತ ಕೆಲವರು ಹೇಳ್ತಾರೆ, ಆದರೆ ಈ ಸರ್ಜಾಪುರ ಅಷ್ಟೊಂದು ದೂರ ಇಲ್ಲ. ಯಾಕಂದರೆ ಇಲ್ಲಿಂದ ಔಟರ್ ರಿಂಗ್ ರೋಡ್ ಆಗಿರ್ಬೋದು, ಹಾಗೆಯೇ ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಬೋದು, ವೈಟ್ ಫೀಲ್ಡ್ ಆಗಿರ್ಬೋದು, ಜಸ್ಟ್ 20 ಮಿನಿಟ್ಸಲ್ಲಿ ರೀಚ್ ಆಗ್ಬೋದು. ನೀವು ಯಾವುದೇ ಐ ಟಿ ಹಬ್ನಲ್ಲಿ ಕೆಲಸ ಮಾಡ್ತಾಯಿರಿ, ಇಲ್ಲಿಂದ ಕಮ್ಯೂಟು ಮ್ಯಾನೇಜಬಲು. ಲೊಕೇಶನ್ ಅಂದರೆ ಕೇವಲ ಆಫೀಸ್ ಮಾತ್ರ ಅಲ್ಲ. ಇಲ್ಲಿ ನೋಡಿ, ಇಲ್ಲಿಂದ ಇಂಡಸ್ ಇಂಟರ್ನ್ಯಾಷನಲ್ ಸ್ಕೂಲು ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್ ಇರುತ್ತೆ. ನಿಮ್ಮ ಮಕ್ಕಳನ್ನ ನಡ್ಕೊಂಡೇ ಇಲ್ಲಿಂದ ಶಾಲೆಗೆ ಕರ್ಕೊಂಡು ಹೋಗ್ಬೋದು. ಯಾವುದೇ ಒಂದು ಟ್ರಾಫಿಕ್ ಕಿರಿಕಿರಿ ಇರಲ್ಲ, ಯಾವುದೇ ಒಂದು ಬಸ್ ಟೆನ್ಷನ್ ಇರಲ್ಲ, ಟ್ರಾಫಿಕ್ ಕಿರಿಕಿರಿ ಇರಲ್ಲ. ಹಾಗೆಯೇ ಹಾಸ್ಪಿಟಲ್, ಯೂನಿವರ್ಸಿಟಿ, ಐ ಟಿ ಕಾರಿಡಾರ್ ಎಲ್ಲವೂ ಒಂದೇ ಝೋನ್ನಲ್ಲಿ. ಇದು ಕೇವಲ ಮನೆ ಅಲ್ಲ, ಬೆಂಗಳೂರಿನ ಮುಂದಿನ ಗ್ರೋತ್ ಝೋನ್ಗೆ ಒಂದು ದೊಡ್ಡ ಅವಕಾಶ. ಒಂದು ನಿಮಿಷ, ಈ ಸೌಂಡ್ ಕೇಳ್ತೀರಾ? ಇದು ನಿಜವಾದ ಬೆಂಗಳೂರಾ ಅನ್ನೋ ಒಂದು ಅನುಮಾನ ಬರುತ್ತೆ. ಯಾಕಂದರೆ ನಿಮ್ಮ ಕಾರು ನಿಮ್ಮ ಮನೆ ಮುಂದೆ, ಯಾವುದೇ ಪಾರ್ಕಿಂಗ್ ಗಲಾಟೆ ಇರಲ್ಲ. ಒಟ್ಟು 48 ಮನೆಗಳು, 2.06 ಏಕರ್ಸಷ್ಟು ಸ್ಪೇಷಿಯಸ್ ಜಾಗ. ಪ್ರತಿ ಫ್ಯಾಮಿಲಿಗೆ ಸಿಗೋ ಸ್ಪೇಸು ಇವತ್ತಿನ ಬೆಂಗಳೂರಿನಲ್ಲಿ ತುಂಬಾ ಅಪರೂಪ. ಮತ್ತು ಮುಖ್ಯ ವಿಷಯ ಏನು ಗೊತ್ತಾ? ಇಲ್ಲಿ ನಿರ್ಮಾಣದ ಶಬ್ದವೇ ಇರೋದಿಲ್ಲ. ಯಾಕಂದರೆ ಇದರ ಕನ್ಸ್ಟ್ರಕ್ಷನ್ನು ಕಂಪ್ಲೀಟ್ ಆಗಿದೆ. ಕೇವಲ 60 ದಿನಗಳಲ್ಲಿ ನೀವಿಲ್ಲಿ ಶಿಫ್ಟ್ ಆಗ್ಬೋದು. ಇದು ಇಲ್ಲಿನ ರಿಯಲ್ ಡಿಫ್ರೆನ್ಸ್. ಒಮ್ಮೆ ಒಳಗೆ ಬನ್ನಿ. ಇದು ಕೇವಲ ಮನೆ ಅಲ್ಲ, ಇದು ಲಿವಿಂಗ್ ಸ್ಪೇಸು. ಸೊ ಇಲ್ಲೇನು ನೋಡ್ತಿದ್ದೀರೋ ಇದು ಲಿವಿಂಗ್ ಆ್ಯಂಡ್ ಡೈನಿಂಗ್ ಸ್ಪೇಸು. ಇದು ಬೇಡೋದಕ್ಕಿಂತ ದೊಡ್ಡದಲ್ಲ, ಬಾಳೋಕ್ಕೆ ಸರಿಯಾದಷ್ಟು ದೊಡ್ಡದು. ಸೊ ಇಲ್ಲಿ ಲಿವಿಂಗ್ ಆ್ಯಂಡ್ ಡೈನಿಂಗ್ ಸ್ಪೇಸ್ ಆದರೆ ಇಲ್ಲಿ ಪಕ್ಕದಲ್ಲೇ ಸ್ಪೇಸಿಯಸ್ ಕಿಚನ್ನು ಕೂಡ ಇದೆ, ಮಾಡ್ಯುಲರ್ ಕಿಚನ್ನು. ನೋಡಿ ಎಷ್ಟು ಸ್ಪೇಸಿಯಸ್ ಆಗಿ, ಎಷ್ಟು ಡಿಸೈನ್ ಆಗಿ. ಹಾಗೆಯೇ ಅದರ ಪಕ್ಕದಲ್ಲಿ ಯುಟಿಲಿಟಿ ಸ್ಪೇಸು ಕೂಡ ಇದೆ ಇಲ್ಲಿ. ಇದನ್ನು ತುಂಬಾ ಸ್ಪೇಸಿಯಸ್ ಆಗಿ ಮಾಡಿರುವಂತಹ ಒಂದು ಯುಟಿಲಿಟಿ ಸ್ಪೇಸ್ ಇದು. ಲಿವಿಂಗ್ ಆ್ಯಂಡ್ ಡೈನಿಂಗ್ ಸ್ಪೇಸ್ ನೋಡಿದ್ರಿ, ಕಿಚನ್ ನೋಡಿದ್ರಿ. ಈಗ ಇಲ್ಲೊಂದು ಬೆಡ್ರೂಮ್ ನೋಡ್ತಾ ಇದ್ದೀರಾ. ನೋಡಿ ಎಷ್ಟು ಸ್ಪೇಸಿಯಸ್ ಆಗಿದೆ, ಎಷ್ಟು ಚೆನ್ನಾಗಿ ಡಿಸೈನ್ ಆಗಿದೆ ನೋಡಿ ಈ ಬೆಡ್ರೂಮು. ಸೊ ಪ್ರತಿಯೊಂದನ್ನು ನೀಟಾಗಿ ಡಿಸೈನ್ ಮಾಡಿದೆ, ವೆಲ್ ಆರ್ಕಿಟೆಕ್ಟ್ ಮಾಡಿದೆ. ಇಲ್ಲಿ ಪ್ರತಿಯೊಂದು ಡೀಟೇಲ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದನ್ನು ಪ್ರತಿಯೊಂದನ್ನು ಯೋಚಿಸಿ ಮಾಡಿರೋಂತಹ ಮನೆ ಅಂತ. ಮತ್ತು ಈಗ ಟೆರೇಸ್ಗೆ ಹೋಗೋಣ ಬನ್ನಿ. ಆ ಟೆರೇಸ್ಟು ಎಷ್ಟು ಚೆನ್ನಾಗಿದೆ ಅಂತ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಅದನ್ನು ನೀವೇ ನಿಂತ್ಕೊಂಡು ನೋಡಿ ಅನುಭವಿಸ್ಬೇಕು, ಆಗಲೇ ಆ ಫೀಲ್ ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ ಇವಾಗ ಟೆರೇಸ್ ನೋಡೋಕ್ಕೆ ಹೋಗೋಣ. ಸೊ ಹಾಗೆ ನಾವಿಲ್ಲಿ ಮೇಲೆ ಬಂದರೆ ಇಲ್ಲಿ ಕಿಡ್ಸ್ ಸ್ಟಡಿ ರೂಮ್ ಇದೆ ನೋಡಿ, ಕಿಡ್ಸ್ ರೂಮ್ ಇದೆ. ಸೊ ಮಕ್ಕಳಿಗೋಸ್ಕರನೇ ತುಂಬ ಚೆನ್ನಾಗಿ ಡಿಸೈನ್ ಮಾಡಿರೋಂತಹ ಒಂದು ಕಿಡ್ಸ್ ರೂಮ್ ಇದು. ಒಂದು ವಿಶಾಲವಾದ ಬೆಡ್ ಇದೆ, ಸ್ಪೇಸಿಯಸ್ ಆಗಿರೋಂತಹ ಒಂದು ಸ್ಟಡಿ ಟೇಬಲ್ ಆಗಿರ್ಬೋದು, ಮತ್ತು ಕೂತ್ಕೊಳ್ಳೋದಕ್ಕೆ ಜಾಗ ಆಗಿದೆ. ಒಂದು ವಾಶ್ರೂಮ್ ಕೂಡ ಇದೆ. ವೆಲ್ ಮೇಂಟೈನ್ಡು, ವೆಲ್ ಡಿಸೈನ್ಡ್ ಒಂದು ಕಿಡ್ಸ್ ರೂಮ್ ಇದು. ಸೊ ಕಿಡ್ಸ್ ರೂಮ್ ನೋಡಿದ್ರಿ. ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಕೂಡ ನೀವು ನೋಡ್ತಾ ಇದ್ದೀರಾ. ಈ ಮಾಸ್ಟರ್ ಬೆಡ್ರೂಮ್ ಒಳಗಡೆ ಬಂದರೆ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಮಾಸ್ಟರ್ ಬೆಡ್ರೂಮ್ ನಂತರ ಇಲ್ಲೊಂದು ಲಿವಿಂಗ್ ಸ್ಪೇಸ್ ಇದೆ. ಸೊ ಬಾಲ್ಕನಿ ವಿಶಾಲವಾದ ಒಂದು ಲಿವಿಂಗ್ ಸ್ಪೇಸ್ ಇದೆ ನೋಡಿ.
ಈ ಒಂದು ಸುಂದರ ಮನೆಯಲ್ಲಿ ಒಂದು ಸುಂದರವಾದ ಬಾಲ್ಕನಿ ನಿಮಗೋಸ್ಕರ. ಸೊ ಇಲ್ಲಿ ಒಂದು ಸ್ಪೇಸಿಯಸ್ ಜಾಗ ಇದೆ, ಆರಾಮಾಗಿ ಇಲ್ಲಿ ಕೂತ್ಕೊಂಡು ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು, ಕಾಫಿ ಟೀ ಕುಡಿಬೋದು, ರಿಲ್ಯಾಕ್ಸ್ ಆಗ್ಬೋದು. ಈವ್ನಿಂಗ್ ಟೈಮ್ ರಿಲ್ಯಾಕ್ಸ್ ಆಗ್ಬೋದು, ಮಾರ್ನಿಂಗ್ ಟೈಮು ಕೂತ್ಕೊಂಡು ನ್ಯೂಸ್ ಪೇಪರ್ ಓದ್ಬೋದು, ಅಥವಾ ನಿಮ್ಮ ಒಂದು ಕೆಲಸ ಏನಿದ್ರೆ ಅದನ್ನು ಕೂಡ ಇಲ್ಲಿ ಕೂತ್ಕೊಂಡು ಮಾಡ್ಬೋದು. ಸೊ ಎಷ್ಟು ಸುಂದರವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲೊಂದು ಸ್ಪೇಸಿಯಸ್ ಮಾಸ್ಟರ್ ಬೆಡ್ರೂಮ್ ಇದೆ. ಸೊ ಇದು ಕೂಡ ವೆಲ್ ಡಿಸೈನ್ ಆಗಿದೆ, ಎಷ್ಟು ಸ್ಪೇಸಿಯಸ್ ಜಾಗದಲ್ಲಿ ಮಾಡಿದ್ದಾರೆ ನೋಡಿ. ಸೊ ಇಲ್ಲೆಲ್ಲ ನೋಡ್ಬೋದು ವರ್ಕ್ ಸ್ಟೇಷನ್ ಇದೆ, ಒಂದು ಟಿ ವಿ ಸ್ಪೇಸ್ ಇದೆ ಇಲ್ಲಿ, ಹಾಗೆಯೇ ಇಲ್ಲಿ ಬೆಡ್ಡು ಕೂಡ ನೋಡ್ತಾ ಇದ್ದೀರಾ. ಪಕ್ಕದಲ್ಲೇ ನಮಗೆ ವಾಶ್ರೂಮ್ ಕೂಡ ಇದೆ. ಸೊ ವಾಶ್ರೂಮ್ ನೋಡಿ ಎಷ್ಟು ನೀಟಾಗಿ ಸ್ಪೇಸಿಯಸ್ ಆಗಿದೆ. ಸೊ ಇದಕ್ಕೆಲ್ಲ ಯಾವುದು ಫಿಟ್ಟಿಂಗ್ಸ್ ಯೂಸ್ ಮಾಡಿರೋದಂದರೆ ಕೋಲರ್ ಬ್ರ್ಯಾಂಡೆಡ್ ಫಿಟ್ಟಿಂಗ್ಸು. ಇವಾಗ ನಿಮಗೆ ಟೆರೇಸ್ ತೋರಿಸ್ತೀನಿ ಬನ್ನಿ. ಸೊ ಇಷ್ಟೊತ್ತು ಮನೆ ಒಳಗಡೆ ನೋಡಿದ್ರಿ, ಎಷ್ಟು ಚೆನ್ನಾಗಿದೆ ಅಂತ ನಿಮ್ಮೆಲ್ಲರಿಗೂ ತೋರಿಸ್ಕೊಟ್ಟೆ. ಇವಾಗ ಒಂದು ವಿಶಾಲವಾದ ಸ್ಪೇಸಿಯಸ್ ಟೆರೇಸ್, ಇಲ್ಲೆಲ್ಲ ಸ್ಮಾಲ್ ಪ್ಲ್ಯಾಂಟ್ಸ್ ಎಲ್ಲ ಇದೆ, ತುಂಬ ನೀಟಾಗೆಲ್ಲ ರೆಡಿ ಮಾಡಿದೆ, ತುಂಬ ಸ್ಪೇಸಿಯಸ್ ಆಗಿದೆ ನೋಡಿ. ಸೊ ಒಳ್ಳೆ ವೆಂಟಿಲೇಷನ್ ಇರುತ್ತೆ, ಒಳ್ಳೆಯ ಒಂದು ವಾತಾವರಣದಲ್ಲಿ ಈ ಒಂದು ಮನೆ ಬಿಲ್ಡಿಂಗ್ಗಳಿದೆ. ನಾವು ಮನೆ ಬಗ್ಗೆ ಮಾತಾಡುವಾಗ ಸ್ಪೆಸಿಫಿಕೇಷನ್ಸು, ಸೈಜು, ಹಾಗೆಯೇ ಪ್ರೈಸ್ ಬಗ್ಗೆ ಮಾತ್ರ ಮಾತಾಡ್ತೀವಿ. ಆದರೆ ಒಂದು ಕ್ಷಣ ಇಮ್ಯಾಜಿನ್ ಮಾಡಿ, ನಿಮ್ಮ ಅಪ್ಪ ಅಮ್ಮ ಇಲ್ಲಿ ಬರ್ತಾರೆ, ನಿಮ್ಮ ಮಕ್ಕಳು ಇಲ್ಲಿ ಬೆಳೀತಾರೆ, ಹಾಗೆಯೇ ನಿಮ್ಮ ಫ್ಯಾಮ್ಲಿ ಜೊತೆ ಇಲ್ಲಿ ಕೂತಿರ್ತೀರ. ಇದು ಕಮ್ಮಿಂಗ್ ಸೂನ್ ಅಲ್ಲ, ಇದು ರೆಡಿ. ಕೇವಲ 60 ದಿನಗಳಲ್ಲಿ ಇದು ನಿಮ್ಮ ಸ್ವಂತ ಮನೆ. ಈ ಮಾರ್ಸ್ಕಿನ್ ಪಾರ್ಕ್ ಟೆರೆಸ್ನಲ್ಲಿ 48 ಮನೆಗಳಿಗೆ 6000 ಸ್ಕ್ವೇರ್ ಫೀಟ್ನಲ್ಲಿ ಒಂದು ಕ್ಲಬ್ ಹೌಸ್ ನಿರ್ಮಾಣ ಆಗ್ತಿದೆ. ಈ ಕ್ಲಬ್ ಹೌಸ್ನಲ್ಲಿ ಏನೆಲ್ಲ ಬರುತ್ತೆ ಅಂತ ನೋಡೋದಾದರೆ, ಸಪ್ರೇಟ್ ಸ್ವಿಮ್ಮಿಂಗ್ ಪೂಲ್ ಬರುತ್ತೆ, ಹಾಗೆಯೇ ಕ್ರಿಕೆಟ್ ಪಿಚ್ಚು, ಬ್ಯಾಸ್ಕೆಟ್ಬಾಲ್ ಕೋರ್ಟು, ಜೊತೆಗೆ ಬಾರ್ಬಿಕ್ ಲಾನ್ ಕೂಡ ಇರುತ್ತೆ. ಸೊ ಇದೊಂದು ಕಾಂಪ್ಲೆಕ್ಸ್ ಅಲ್ಲ, ಇದೊಂದು ದೊಡ್ಡದಾದ ಕಮ್ಯುನಿಟಿ. ಹಾಗೆಯೇ ನಿಮಗೆ ಇಲ್ಲಿ ಪರಿಚಿತವಾಗುವ ಜನ ಜೊತೆ ಇರುವಂತಹ ದೊಡ್ಡದಾದ ಸುಂದರವಾದ ಜಾಗ ಇದು. ನಾನು ನಿಮಗೆ ಸುಂದರವಾದ ವಿಷುವಲ್ಸ್ ತೋರಿಸ್ಬಿಟ್ಟು ಡ್ರೀಮ್ ಹೋಮ್ ಅಂತ ಹೇಳ್ಬೋದು, ಆದರೆ ನಿಜ ಏನು ಗೊತ್ತಾ, ಸರ್ಜಾಪುರ ರಸ್ತೆಯಲ್ಲಿ ಬೇಕಾದಷ್ಟು ಪ್ರಾಜೆಕ್ಟ್ಗಳು ಇನ್ನೂ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ, ಕೆಲವೊಂದು ಡಿಲೇ ಕೂಡ ಆಗ್ತಾಯಿದೆ, ಅದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ. ಆದರೆ ಇಲ್ಲಿ ಒಂದು ಸರಳ ಉತ್ತರ ಇದೆ, ಇದು ರೆಡಿ, ಇದು ಸ್ಟ್ಯಾಂಡಿಂಗ್, ಹಾಗೆಯೇ ಇದು ನಿಜ ಕೂಡ. ನೀವು ಸೀರಿಯಸ್ಲಿ ಕನ್ಸಿಡರ್ ಮಾಡ್ತಿದ್ರೆ ಒಮ್ಮೆ ಬನ್ನಿ, ನೋಡೋಕ್ಕಲ್ಲ ಫೀಲ್ ಮಾಡೋಕ್ಕೆ. ಯಾಕಂದರೆ ಇದು ನಿಮ್ಮ ಸ್ವಂತ ಮನೆ ಅಂತ ಹೇಳೋ ಕ್ಷಣ ಇಲ್ಲಿ ಸಾಧ್ಯ. ಇನ್ನು ಫೈನಲಿ ಕಾನ್ಫಿಗರೇಷನ್ ಆ್ಯಂಡ್ ಪ್ರೈಸಿಂಗ್ ನೋಡೋದಾದರೆ 4 BHK 2580 ಸ್ಕ್ವೇರ್ ಫೀಟು, ಹಾಗೆಯೇ 5 BHK 3180 ಸ್ಕ್ವೇರ್ ಫೀಟ್ ಇರುತ್ತೆ. ಪ್ರೈಸ್ ಸ್ಟಾರ್ಟಿಂಗ್ ಫ್ರಮ್ 2 crore ಆನ್ವರ್ಡ್ಸ್, ವಿಚ್ ಇಸ್ ನೆಗೋಷಿಯಬಲ್ ಇರುತ್ತೆ. ನೀವು ಬನ್ನಿ, ಇಲ್ಲಿ ಭೇಟಿ ಕೊಡಿ, ನಿಮ್ಗೆ ಇಷ್ಟವಾದ ಒಂದು ವಿಲ್ಲಾನ ಬುಕ್ ಮಾಡ್ಕೊಂಡು ಹೋಗಿ. ಧನ್ಯವಾದಗಳು.